ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಇವತ್ತು ನಾನು ಎಲ್ಲರಿಗೂ ಆಯುರ್ವೇದಿಕ್ ಕಷಾಯನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತಗೊಂಡಿರೋದು ಇವತ್ತು ಅಮೃತ ಬಳ್ಳಿ. ಅದು ಹೇಗೆ ಮಾಡೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಮೃತ ಬಳ್ಳಿ ಒಂದು 9 ತಗೊಂಡಿದ್ದೀನಿ. ಕಾಳುಮೆಣಸು ಮತ್ತು ಕಷಾಯ ಮಾಡೋದಕ್ಕೆ 2 ಗ್ಲಾಸ್ ವಾಟರ್ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ನಮ್ಮ ಅಮೃತ ಬಳ್ಳಿನ ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೋಡಿ ಈ ರೀತಿ ಕಿವುಚ್ಕೊಂಡಿದ್ದೀನಿ. ಯಾಕೆಂದರೆ ಅದು ನೀರಲ್ಲೆಲ್ಲ ನೀಟಾಗಿ ಅದರ ಅಂಶನ ಬಿಡಬೇಕು ಅಂತ. ಅಮೃತ ಬಳ್ಳಿ ಈ ರೀತಿ ಇರುತ್ತೆ, ಕಿವುಚ್ಕೊಬಿಡಿ. ಈ ಥರ ಕಿವುಚ್ಕೊಂಡು ಬಾಯ್ಲ್ ಆಗ್ತಾಯಿರೋ ವಾಟ್ರಿಗೆ ಹಾಕಿಬಿಡಿ. ಮತ್ತು ಈ ಕಾಳು ಮೆಣಸು ಏನಿದೆ ಅದನ್ನು ಈ ಥರ ಜಜ್ಕೊಳ್ಳಿ. ಜಜ್ಜರ ಕಾಳು ಮೆಣಸನ್ನ ಹಾಕ್ಕೊಬಿಡಿ. ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹೇಗೆ ಕುದೀತಾ ಇದೆ, ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ನೀರು ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೀಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಒಂದು 5-6 ಮಿನಿಟ್ಸ್ ಕುದಿಸಿ. ನೋಡಿ, ಕಷಾಯ ಈ ರೀತಿ ರೆಡಿಯಾಗಿದೆ. ಇದರಲ್ಲಿ ಅಮೃತ ಬಳ್ಳಿ ಅಂದರೆ ಸರ್ವ ರೋಗಕ್ಕೂ ಮದ್ದು ಅಂತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ ಇದರಲ್ಲಿ. ಸೊ ಮಾರ್ನಿಂಗ್ ಈ ಥರ ಮಾಡಿಕೊಂಡು ಎಂಟಿ ಸ್ಟಮಕಲ್ಲಿ ಸೇವನೆ ಮಾಡಿ. ಇದು ಸೇವನೆ ಮಾಡಿದ ನಂತರ 30 ನಿಮಿಷ ಏನು ತಿನ್ನಬೇಡಿ. ಆಫ್ಟರ್ 30 ಮಿನಿಟ್ಸ್ ನೀವು ಆಹಾರ ಸೇವನೆ ಮಾಡ್ಬೋದು. ಈ ರೀತಿ ಮಾಡ್ಕೊಂಡು ಕುಡಿದು ಹೆಲ್ತಿಯಾಗಿರಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ. ಬಾಯ್ ಬಾಯ್.